ಭಾವನವರೇ, ಸ್ವಲ್ಪ ಇಲ್ಲಿಂದ ಸರಿಯಿರಿ, ಇಲ್ಲಿ ಕಸ ಹೊಡೆಯಬೇಕು. ರಾಹುಲ್ ಗಾಬರಿಯಿಂದ ಏಳುವಾಗ ಪಕ್ಕದ ಮೇಜಿನ ಮೇಲಿದ್ದ ಹೋದಾನಿ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ಅವಳು ಕಿರುಚಿದಳು. ನಾಗರಿಕತೆ ಇಲ್ಲದ ಇಂತಹ ಹಳ್ಳಿಯ ಜನರಿಗೆ ಇಷ್ಟು ದೊಡ್ಡ ಬಂಗಲೆಯಲ್ಲಿ ವಾಸಿಸುವ ಯೋಗ್ಯತೆ ಇಲ್ಲ. ಎಲ್ಲಿಂದ ಬರುತ್ತಾರೋ ಏನೋ ಅಂತ ಗೋಳು ಹೊಡೆಯುತ್ತಾಳೆ. ಇದನ್ನು ಕೇಳಿ ರಾಹುಲ್ನ ಮುಖ ಬೆಳ್ಳಗಾಯಿತು. ಅವನು ನಡಗುವ ಕೈಗಳಿಂದ ಕೆಳಗೆ ಬಿದ್ದು ಒಡೆದ ಹೋದಾನಿಯ ಚೂರುಗಳನ್ನು ಆಯಲಾರಂಭಿಸಿದನು. ಕ್ಷಮಿಸು ಚಿಕ್ಕ ಸೊಸೆಯೇ, ತಿಳಿಯದೆ ಕೈತಪ್ಪಿ ಬಿದ್ದು ಹೋಯಿತು ಎಂದನು. ಆದರೆ ರಿಯಾಳ ಸಿಟ್ಟು ಕಡಿಮೆಯಾಗಿರಲಿಲ್ಲ. ಅವಳು ತೀಕ್ಷ್ಣವಾಗಿ, ತಪ್ಪು ಯಾವಾಗಲೂ ನಿಮ್ಮಿಂದಲೇ ಆಗುವುದು. ಇಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಹೇಗೆ ಇಟ್ಟುಕೊಳ್ಳಬೇಕೆಂದು ನಿಮಗೆ ಗೊತ್ತಿಲ್ಲವೇ? ಇದು ವಿದೇಶದಿಂದ ತರಿಸಿದ್ದು ಎಂದಳು. ರಾಹುಲ್ ತಲೆ ತಗ್ಗಿಸಿದನು. ರಿಯಾ ಮತ್ತೆ ಟೀಕಿಸಿದಳು. ಮತ್ತೆ ಕೇಳಿ, ಮುಂದಿನ ಬಾರಿ ನನ್ನ ಕೋಣೆಯ ಹತ್ತಿರ ಬರಬೇಡಿ. ಎಲ್ಲಿ ಕೆಲಸವಿದೆಯೋ ಅಲ್ಲೇ ಇರಿ ಅಂತ ಹೇಳುತ್ತಾಳೆ. ರಾಹುಲ್ನ ಮನಸ್ಸಿಗೆ ತುಂಬ ನೋವಾಯಿತು. ಅವನು ಸುಮ್ಮನೆ ಅಲ್ಲಿಂದ ಸರಿದು ಅಂಗಳದಲ್ಲಿ ಹೋಗಿ ಕುಳಿತನು. ಅವನ ಕಣ್ಣುಗಳು ತೇವವಾಗಿದ್ದವು. ಅವನು ಯೋಚಿಸಿದನು, ಒಂದು ಕಾಲದಲ್ಲಿ ಇದೇ ಮನೆ ನನ್ನದಾಗಿತ್ತು. ಅಲ್ಲಿ ನಾನು ನನ್ನ ತಮ್ಮನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ತಿರುಗಿಸುತ್ತಿದ್ದೆ. ಅವನಿಗೆ ಆಟಿಕೆಗಳನ್ನು ತರುತ್ತಿದ್ದೆ. ಆದರೆ ಇಂದು ನನ್ನದೇ ಮನೆಯಲ್ಲಿ ನನಗೆ ಹೊರಗಿನವನಂತೆ ಭಾಸವಾಗುತ್ತಿದೆ ಅಂತ ಒಳಗೆ ಅಂದುಕೊಳ್ಳುತ್ತಾನೆ. ಒಳಗಿನಿಂದ ರಿಯಾ ಗೊಣಗುತ್ತಿರುವುದು ಕೇಳಿಸಿತ್ತು. ಖಂಡಿತ ಹಣ ಕೇಳಲು ಬಂದಿರಬೇಕು. ಈ ಬಡವರ ಬಳಿ ಊಟಕ್ಕೂ ಹಣವಿರುವುದಿಲ್ಲ. ಈ ಮಾತುಗಳು ರಾಹುಲ್ನ ಕಿವಿಗೆ ಬಾಣದಂತೆ ನಾಟಿದವು. ಅವನಿಗೆ ಹಳೆಯ ನೆನಪುಗಳಾದವು. ತಮ್ಮ ಓದುತ್ತಿರುವಾಗ ತಾನು ತನ್ನ ಅವಶ್ಯಕತೆಗಳನ್ನು ಬದಿಗೊತ್ತಿ ಅವನ ಫೀಸು ಕಟ್ಟಿದ್ದು, ಹರಿದ ಬಟ್ಟೆ ಧರಿಸಿದರೂ ತಮ್ಮನ ಆಸೆಯನ್ನು ಪೂರೈಸಿದ್ದು, ಅವೆಲ್ಲವೂ ಅವನಿಗೆ ನೆನಪು ಬರುತ್ತಿದ್ದವು. ಸ್ವಲ್ಪ ಸಮಯದ ನಂತರ ವಿಜಯ್, ಅವನ ತಮ್ಮ, ಆಫೀಸ್ನಿಂದ ಮನೆಗೆ ಬಂದನು. ಅಣ್ಣನನ್ನು ನೋಡಿ ಅವನಿಗೆ ತುಂಬ ಸಂತೋಷವಾಯಿತು. ಅವನು ತಕ್ಷಣ ಅಣ್ಣನ ಪಾದ ಮುಟ್ಟಿ ನಮಸ್ಕರಿಸಿದನು. ಅಣ್ಣ, ನೀವು ಇದ್ದಕ್ಕಿದ್ದಂತೆ ಬಂದಿದ್ದೀರಿ. ಆದರೆ ಅಂಗಳದಲ್ಲಿ ಯಾಕೆ ಕುಳಿತಿದ್ದೀರಿ? ಬನ್ನಿ, ಒಳಗೆ ಹೋಗೋಣ ಎಂದನು. ರಾಹುಲ್ ಮುಜುಗರದಿಂದ ಒಳಗೆ ಹೋದನು ಮತ್ತು ಮೆಲ್ಲನೆ ಹೇಳಿದನು, ವಿಜಯ್, ನಾನು ಮನೆಯ ಭಾಗ ಮಾಡಲು ಬಂದಿದ್ದೇನೆ. ನೀನು ಹಳ್ಳಿಗೆ ಬಂದು ನಿನ್ನ ಪಾಲನ್ನು ಪಡೆದುಕೋ ಅಂತ ಹೇಳುತ್ತಾನೆ. ಇದನ್ನು ಕೇಳಿ ವಿಜಯ್ ಸ್ತಬ್ಧನಾದನು. ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವನು ಹೇಳಿದನು, ಅಣ್ಣ, ನನಗೆ ಯಾವುದೇ ಪಾಲು ಬೇಡ. ಆ ಮನೆಯನ್ನು ನೀವು ನಿಮ್ಮ ಬೆವರಿನ ಹಣದಿಂದ ತಂದೆ ಮಾಡಿದ ಸಾಲ ತೀರಿಸಿ ಕಟ್ಟಿದ್ದೀರಿ. ಒಂದು ವೇಳೆ ಭಾಗ ಮಾಡಲೇಬೇಕೆಂದಿದ್ದರೆ ನನ್ನ ಈ ಬಂಗಲೆಯಲ್ಲೂ ನಿಮಗೆ ಪಾಲಿದೆ. ನಾವು ಎಲ್ಲಿದ್ದರೂ ಒಟ್ಟಿಗೆ ಇರೋಣ. ನಿಮ್ಮಿಂದಲೇ ಇಂದು ನಾನು ಈ ಸ್ಥಾನದಲ್ಲಿದ್ದೇನೆ. ನನಗೆ ಬೇಕಾಗಿರುವುದು ಕೇವಲ ನಿಮ್ಮ ಪ್ರೀತಿ ಮಾತ್ರ ಅಂತ ವಿಜಯ್ ಭಾವುಕನಾಗಿ ಹೇಳುತ್ತಾನೆ. ಇದನ್ನು ಕೇಳಿ ರಾಹುಲ್ ವಿಜಯ್ನನ್ನು ತಬ್ಬಿಕೊಂಡು ಅಳತೊಡಗಿದನು. ಹತ್ತಿರದಲ್ಲೇ ನಿಂತು ಇದನ್ನು ಕೇಳುತ್ತಿದ್ದ ರಿಯಾಳ ಅಹಂಕಾರ ಕರಗಿ ಹೋಯಿತು. ಅವಳಿಗೆ ತಾನು ಆಡಿದ ಬಡವರು, ಭಿಕ್ಷಕರು ಎಂಬ ಮಾತುಗಳನ್ನು ನೆನೆದು ನಾಚಿಕೆಯಾಯಿತು. ಅವಳು ಹತ್ತಿರ ಬಂದು ಕಣ್ಣೀರು ಹಾಕುತ್ತಾ, ಅಣ್ಣ, ನನ್ನನ್ನು ಕ್ಷಮಿಸಿ. ಅಹಂಕಾರದಲ್ಲಿ ನಾನು ಸಂಬಂಧಗಳ ಬೆಲೆಯನ್ನು ಮರೆತಿದ್ದೆ. ನೀವು ಹಣ ಕೇಳಲು ಬಂದಿಲ್ಲ, ಪ್ರೀತಿ ಕೊಡಲು ಬಂದಿದ್ದೀರಿ ಎಂದು ನನಗೆ ಈಗ ತಿಳಿಯಿತು ಎಂದಳು. ರಾಹುಲ್ ಹೇಳಿದನು, ಸಂಬಂಧಗಳಲ್ಲಿ ಕ್ಷಮೆಗಿಂತ ಪರಸ್ಪರರ ಗೌರವ ಮುಖ್ಯ ಸೊಸೆ. ಹಣದ ಅಹಂಕಾರದಿಂದ ಸೊಸೆ ರಿಯಾ ತನ್ನ ಭಾವ ರಾಹುಲ್ನನ್ನು ಬಡವ ಎಂದು ಅವಮಾನಿಸುತ್ತಾಳೆ. ಆದರೆ ರಾಹುಲ್ ಬಂದಿದ್ದು ಹಣ ಕೇಳಲು ಅಲ್ಲ, ಬದಲಾಗಿ ತನ್ನ ಕಷ್ಟದ ದುಡಿಮೆಯಿಂದ ಕಟ್ಟಿದ ಹಳ್ಳಿಯ ಮನೆಯಲ್ಲಿ ತಮ್ಮನಿಗೂ ಸಮಪಾಲು ನೀಡಲು. ತಮ್ಮ ವಿಜಯ್ ತನ್ನ ಅಣ್ಣನ ತ್ಯಾಗವನ್ನು ಸ್ಮರಿಸಿ ಆಸ್ತಿಗಿಂತ ಅಣ್ಣನ ಪ್ರೀತಿಯೇ ದೊಡ್ಡದೆಂದು ಸಾರುತ್ತಾನೆ. ಇದರಿಂದ ರಿಯಾಳ ಅಹಂಕಾರ ಕರಗಿ ಕುಟುಂಬವು ಪ್ರೀತಿಯಿಂದ ಒಂದಾಗುತ್ತದೆ. ಅಂದು ಯಾವುದೇ ಆಸ್ತಿಯ ಭಾಗವಾಗಲಿಲ್ಲ. ಬದಲಾಗಿ ಮನಸ್ಸುಗಳ ನಡುವಿನ ಗೋಡೆಗಳು ಕುಸಿದು ಬಿದ್ದವು. ಸಂಬಂಧಗಳ ಸಂಪತ್ತೇ ಎಲ್ಲಕ್ಕಿಂತ ದೊಡ್ಡದು ಎಂದು ಎಲ್ಲರಿಗೂ ಅರಿವಾಯಿತು. ಸಂಬಂಧಗಳು ಆಸ್ತಿ ಅಂತಸ್ತಿನ ಮೇಲೆ ನಿಂತಿರುವುದಿಲ್ಲ. ಅವು ಪ್ರೀತಿ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿರುತ್ತವೆ. ಹಣದ ಅಹಂಕಾರವು ಕಣ್ಣಿಗೆ ಪೊರೆ ತರಿಸಬಹುದು, ಆದರೆ ಕಷ್ಟದ ಕಾಲದಲ್ಲಿ ಬೆನ್ನೆಲುಬಾಗಿ ನಿಂತವರ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ಮನೆಯ ಗೋಡೆಗಳಿಗಿಂತ ಮನಸ್ಸುಗಳ ನಡುವಿನ ಪ್ರೀತಿ ದೊಡ್ಡದಾಗಿದ್ದಾಗ ಮಾತ್ರ ಸಂಸಾರವು ನಂದದೀಪವಾಗುತ್ತದೆ. ಹಣದಿಂದ ಸುಖವನ್ನು ಕೊಳ್ಳಬಹುದು, ಆದರೆ ನೆಮ್ಮದಿ ಮತ್ತು ನಿಜವಾದ ಸಂಬಂಧಗಳನ್ನು ಕೇವಲ ಪ್ರೀತಿಯಿಂದ ಮಾತ್ರ ಗಳಿಸಲು ಸಾಧ್ಯ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.